ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಎಗ್ ಗ್ರೇವಿ ರೆಸಿಪಿ. ಈ ಥರ ರೆಸಿಪಿಗಳನ್ನ ನೀವು ಮನೆಯಲ್ಲಿ ನೆಂಟರು ಬಂದಾಗ, ಸಂಡೇ ಬಂತಂದರೆ ಈ ಥರ ರೆಸಿಪಿಗಳನ್ನ ನೀವು ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ. ವಾರಕ್ಕೊಮ್ಮೆ ಆದ್ರೂ ಟ್ರೈ ಮಾಡ್ತೀರಾ. ಈ ಗ್ರೇವಿನ ನೀವು ಚಪಾತಿ ಜೊತೆ, ರೋಟಿ ಜೊತೆ, ಕುಲ್ಚೆ ಜೊತೆ, ಜೋಳದ ರೊಟ್ಟಿ ಜೊತೆನೂ ನೀವು ಟ್ರೈ ಮಾಡ್ಬೋದು. ಜೊತೆಗೆ ನೀವು ಅನ್ನದ ಜೊತೆನೂ ಟೇಸ್ಟ್ ಮಾಡ್ಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಿಗಿನರ್ಸ್ಗೆ ಅಂತೂ ತುಂಬ ಯೂಸ್ ಆಗುವಂತಹ ಈ ರೆಸಿಪಿ. ಈ ಗ್ರೇವಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ನಾವು ಒಂದು ಇಡಿಯಷ್ಟು ಧನಿಯಾ ಕಾಳು ತೊಗೊಂಡಿದ್ದೀವಿ. ಧನಿಯಾ ಕಾಳಿಲ್ಲ ಅಂದರೆ ಧನಿಯಾ ಪುಡಿ ಬಳಸ್ಬೋದು. ಒಂದು ಈರುಳ್ಳಿ, ಪಲಾವ್ದ ಎಲೆ, ಒಂದು 4 ಒಣಗಿರೋ ಮೆಣಸಿನ್ಕಾಯಿ, ಏಲಕ್ಕಿ, ಲವಂಗ, ಮೊಗ್ಗು, ಚಕ್ಕೆ, 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಕಪ್ನಷ್ಟು ಕೊತ್ತಂಬರಿ, 1 ಕಪ್ನಷ್ಟು ಟೊಮೊಟೊ, 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಕಪ್ನಷ್ಟು ಹಸಿ ಕೊಬ್ಬರಿ. ಈ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ಹುರಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಪಲಾವ್ದೆಲೆ, ಚಕ್ಕೆ, ಲವಂಗ, ಸ್ಟಾರು ಇಷ್ಟು ಹಾಕಿಬಿಟ್ಟು ನಾನು ಚೆನ್ನಾಗಿ ಹುರಿತಾಯಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 4 ಒಣಗಿರೋ ಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡಿದೆ, ಅಂದರೆ ಹುರಿದ್ಬಿಟ್ಟೆ. ಇದಕ್ಕೆ ನೋಡಿ ಧನಿಯಾ ಕಾಳು ಒಂದು ಇಡಿಯಷ್ಟು ತೊಗೊಂಡಿದ್ದೆ. ನಿಮ್ಗೆ ಧನಿಯಾ ಕಾಳು ಇಲ್ಲ ಅಂದರೆ ಪುಡಿಯಾದರೂ ಬಳಸ್ಬೋದು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದಾದ್ಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೆ, ಒಂದು ಮೀಡಿಯಮ್ ಸೈಜಲ್ಲಿ, ಅದನ್ನು ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು, ಫುಲ್ ಏನು ಗೋಲ್ಡನ್ ಕಲರ್ ಹುರಿಯೋದೇನು ಬೇಡ. ಈರುಳ್ಳಿ ಒಂದು ಹಸಿ ವಾಸನೆ ಹೋದರೆ ಸಾಕು. ಒಂದು 3/4 ಕಪ್ನಷ್ಟು ಹಸಿ ಕೊಬ್ಬರಿ ಇತ್ತು. ಹಸಿ ಕೊಬ್ಬರಿ ಬದಲೇ ನೀವು ಒಣ ಕೊಬ್ಬರಿ ಆದರೂ ಬಳಸ್ಬೋದು. ಬಾಣಂತಿಯರಿಗೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಸಾಂಬಾರೆಲ್ಲ. ಸಾಂಬಾರು ಅಂದ್ಬಿಟ್ಟೆ, ಅಲ್ಲ ಇದು ಗ್ರೇವಿ. ಈಗ ನೋಡಿ ಈ ಎಲ್ಲ ಹುರ್ಕೊಂಡಾಗಿದೆ. ಇದನ್ನು ನಾವು ಒಂದು 10 ನಿಮಿಷ ತಣ್ಣಗಾಗ್ಬಿಡೋಣ. ಈ ತಣ್ಣಗಾದ್ಮೇಲೆ ನೀವು ರುಬ್ಬೋ ಕಲ್ಲಲ್ಲಾದರೂ ರುಬ್ಕೋಬೋದು, ಇಲ್ಲ ಅಂತಂದರೆ ಮಿಕ್ಸಿ ಜಾರೆಲ್ಲ ಮಿಕ್ಸಿ ಮಾಡ್ಕೋಬೋದು. ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈಗ ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿರೋದು, ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇರೋದು. ಎಣ್ಣೆ ಬಿಸಿ ಆದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೊಂಡಿದ್ವಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಿದರೆ, ಅಂದರೆ ಒಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಕಲರು ಕೊಡುತ್ತೆ ಗ್ರೇವಿ. ಹಾಗಾಗಿ ಈಗ ನೋಡಿ ಎಣ್ಣೆ ಯಾವ ಥರ ಬಿಟ್ಕೊಂಡಿದೆ, ಈ ಥರ ಬಿಟ್ಕೊಂಡಾಗೇ ಎಣ್ಣೆ ನೀವು ನೀರು ಆ್ಯಡ್ ಮಾಡಬೇಕು. ಇದಕ್ಕೆ ನಾವು ಮಿಕ್ಸಿ ಜಾರಲ್ಲಿರುವಂಥ ಖಾರ ವೇಸ್ಟ್ ಆಗಬಾರ್ದು ಅಂತೇಳಿ ಅದಕ್ಕೆ ನಾನು 1-2 ಲೋಟದಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ವೇಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ. ನೀವು ಕಲ್ಲಲ್ಲಾದರೂ ರುಬ್ಬ್ರಿ, ಚೆನ್ನಾಗಿರುತ್ತೆ. ಖಾರ ನಿಮ್ಮ ಕಡೆ ಕಲ್ಲು ಏನಾದರೂ ರುಬ್ಬಗುಂಡು ಇದ್ದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನ್ ವೆಜ್ಗಳಂತೂ ಸಖತ್ತಾಗಿರುತ್ತೆ ನೀವು ಕಲ್ಲಲ್ಲಿ ರುಬ್ಬ ಹಾಕಿದರೆ. ನೋಡಿ, ಗ್ರೇವಿಗೆಲ್ಲ ಜಾಸ್ತಿ ನೀರು ಹಾಕಬಾರ್ದು, ಈ ಕನ್ಸಿಸ್ಟೆನ್ಸಲ್ಲಿದ್ದರೆ ಓಕೆ. ಇದಕ್ಕೆ ನಾವು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಅಂದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ಈ ಗ್ರೇವಿ ಮಾಡೋದು ಹೇಗೆ ಅಂತೇಳಿ ನಿಮಗೂ ಗೊತ್ತಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಕರೆಕ್ಟಾಗಿ ಅದೇ ನಾವು ಮಾಡಿರೋವಂತಹ ಮೆಥಡಲ್ಲೇ ನೀವು ಈ ಥರ ಗ್ರೇವಿಗಳ್ನ ಮಾಡ್ಕೊಂಡು ತಿಂದರೆ ಒಳ್ಳೆ ಟೇಸ್ಟಿಯಾಗಿಯೂ ಇರುತ್ತೆ. ನೀವು ನೆಕ್ಸ್ಟು ನಮ್ಮ ವೀಡಿಯೋಗಳ್ನ ಫಾಲೋ ಮಾಡ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ನಾನು ತೋರಿಸೋದು. ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ. ಒಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲೆ ಲಿಡ್ ಕ್ಲೋಸ್ ಮಾಡಿ ಗ್ರೇವಿನ ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ ಕುದ್ದಾಗಿದೆ. ಈಗ ನಾವು ಲಿಡ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ತಳದಲ್ಲಿ ಏನಾದರೂ ಗಟ್ಟಿಗೆ ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಒಂದು 6 ಮೊಟ್ಟೆ ತೊಗೊಂಡಿದ್ವಿ. ನಾವು ಹಸಿ ಮೊಟ್ಟೆನೇ ಡೈರೆಕ್ಟಾಗಿ ಒಡೆದ್ಬಿಟ್ಟು ಒಂದೊಂದೇ ಕಡೆನೇ ಹಾಕ್ಬೇಕು. ಒಳ್ಳೆ ಪೂರಿ ಬಂದಂಗೆ ಬರುತ್ತೆ. ನಾವು ಮನೆಯಲ್ಲಿ ಗೋಧಿ ಹಿಟ್ಟಿನಿಂದ ಪೂರಿ ಮಾಡ್ತೀವಲ್ಲ, ಅದೇ ಥರನೇ ಬಂದಿರುತ್ತೆ. ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲಿ ಚೂರೆಲ್ಲ ಆಗಲ್ಲ. ನೀವು ಈ ಥರ ಮೊಟ್ಟೆ ಎಲ್ಲ ಒಡೆದು ಹಾಕೋ ಸಮಯದಲ್ಲಿ ಗ್ಯಾಸ್ ಸ್ಟವ್ ಬಂದು ಕಡಿಮೆ ಫ್ಲೇಮಲ್ಲೇ ಇರಬೇಕು. ಇಲ್ಲಪ್ಪ ಅಂತಂದರೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ, ಕಟ್ಟಾಗಿಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಈ ಥರ ಎಗ್ ಸಾಂಬಾರು ನೀವು ಎಗ್ ಗ್ರೇವಿ ರೆಡಿ ಮಾಡ್ಕೋಬೋದು. ಈಗ ನೋಡಿ ಯಾವ ಥರ ಬಂದಿದೆ, ಒಳ್ಳೆ ಪೂರಿ ಉಬ್ಕೊಂಡಂಗೆ ಉಬ್ಬಿದೆ. ನಾನು ಸ್ವಲ್ಪ ಗಾರ್ನಿಷ್ಗೋಸ್ಕರನೇ ಸಣ್ಣದೇ ಕಟ್ ಮಾಡ್ಕೊಂಡು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ರೈಸ್ ಜೊತೆ ಎಲ್ಲ ನೀವು ಮನೇಲಿ ಈ ಥರ ಟ್ರೈ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬೋದು. ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ. ಥ್ಯಾಂಕ್ ಯು.